Good morning, students. Myself Chandrika GD, lecturer in ADFT, Government Women's Polytechnic, Hassan. Today we are discussing about the topic pattern illustration. This is the first sem subject. It is a basic subject of the first year students. What do you mean by pattern illustration? Pattern illustration ಅಂದರೆ ನಿಮಗೆ ಏನು ಗೊತ್ತಿದೆ? ಪ್ಯಾಟ್ರನ್ ಇಲಿಸ್ಟ್ರೇಷನ್ ಅಂದರೆ ಒಂದು ಡಿಸೈನ್ ಅಥವಾ ಪ್ಯಾಟ್ರನ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಅದ್ರ ಬಗ್ಗೆ ಔಟ್ಲೈನ್ ಹಾಕುವಂಥದ್ದು. ಪ್ಯಾಟ್ರನ್ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡ್ರೆಸ್ನ ನೀವು ಡಿಸೈನ್ ಮಾಡಬೇಕು. ಡ್ರೆಸ್ನ ಡಿಸೈನ್ ಮಾಡೋಕ್ಕೂ ಮೊದಲು ಡೈರೆಕ್ಟಾಗಿ ನೀವು ಅದನ್ನು ಸ್ಟಿಚ್ ಮಾಡೋದು ಫಿನಿಶ್ ಮಾಡೋದೆಲ್ಲ ಆಗಲ್ಲ, ನೀವು ವೇರ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೂ ಮೊದಲು ಒಂದು ಪ್ಲ್ಯಾನಿಂಗ್ ಇರುತ್ತೆ, ಅದೇ ಪ್ಯಾಟ್ರನ್ ಇಲಿಸ್ಟ್ರೇಷನ್. ನೀವು ಏನು ರೆಡಿ ಮಾಡಬೇಕು ಅದನ್ನು ನೀವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಳ್ಳೋ ಅಂಥದ್ದು ಡಯಾಗ್ರಾಮ್ಸಲ್ಲಿ. ಇದು ಪ್ಯಾಟ್ರನ್ ಇಲಿಸ್ಟ್ರೇಷನ್ ಅಂತ. ಈ ಕೋರ್ಸ್ ಓದೋದ್ರಿಂದ ನೀವು ಏನು ತಿಳ್ಕೊತೀರಾ ಅಂತಂದರೆ, ದಿಸ್ ಇಸ್ ದ ಕೋರ್ಸ್ ಆಬ್ಜೆಕ್ಟಿವ್ಸ್. ಮೇಯ್ನ್ ಇದ್ರದ್ದು ಧ್ಯೇಯ ಇದರಲ್ಲಿ ಏನಿದೆ ಅಂದರೆ, ಟು ನೋ ದ ವೇರಿಯಸ್ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ ಇನ್ ಫೀಲ್ಡ್ ಆಫ್ ಪ್ಯಾಟ್ರನ್ ಮೇಕಿಂಗ್. ಪ್ಯಾಟ್ರನ್ ಮೇಕಿಂಗ್ ಅಂದರೆ ಒಂದು ಡಿಸೈನ್ನ ನೀವು ರೆಡಿ ಮಾಡೋಕ್ಕೆ ಬೇಕಾಗಿರೋಂತಹದ್ದು ಟೂಲ್ಸ್ ಏನು ಅಂತ. ಈ ಡಿಸೈನಿಂಗ್ ಡಿಪಾರ್ಟ್ಮೆಂಟಲ್ಲಿ ನೀವು ಏನೇನು ಟೂಲ್ಸ್ನ ಯೂಸ್ ಮಾಡ್ತೀರಾ, ಒಂದು ಪ್ಯಾಟ್ರನ್ನ ರೆಡಿ ಮಾಡಬೇಕು ಅಥವಾ ಒಂದು ಗಾರ್ಮೆಂಟ್ ರೆಡಿ ಮಾಡಬೇಕಂದ್ರೆ ಯಾವ್ಯಾವ ಟೂಲ್ಸ್ನ ಯೂಸ್ ಮಾಡ್ತೀರಾ ಅನ್ನೋದು ಈ ಸಬ್ಜೆಕ್ಟಲ್ಲಿ ನೀವು ಈ ಕೋರ್ಸಲ್ಲಿ ತಿಳ್ಕೊತೀರಾ. ನೆಕ್ಸ್ಟು, ಟು ಅಂಡರ್ಸ್ಟ್ಯಾಂಡ್ ದ ವೇರಿಯಸ್ ಟೈಪ್ಸ್ ಆಫ್ ಮೆಜರ್ಮೆಂಟ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇನ್ ಎ ಪ್ಯಾಟ್ರನ್ ಮೇಕಿಂಗ್. ಒಂದು ಗಾರ್ಮೆಂಟ್ ರೆಡಿ ಆಗಬೇಕಂತಂದರೆ ಅದಕ್ಕೆ ಬೇಕಾಗಿರೋದು ಏನಂದರೆ, ಮೇಯ್ನ್ ಥಿಂಗ್ ಅಂದರೆ ಮೆಜರ್ಮೆಂಟ್ಸ್. ವಿತೌಟ್ ಮೆಜರ್ಮೆಂಟ್ ವಿ ಕಾಂಟ್ ಡೂ ಎನಿಥಿಂಗ್, ವಿ ಕಾಂಟ್ ಕ್ರಿಯೇಟ್ ಎನಿ ಪ್ಯಾಟ್ರನ್. ಮೆಜರ್ಮೆಂಟ್ಸ್ ಇರಬೇಕು, ಅದನ್ನು ಹೇಗೆ ತಗೋಬೇಕು, ಅದರಲ್ಲಿ ಕೆಲವೊಂದು ಟೆಕ್ನಿಕ್ಸ್ ಇದೆ, ಆ ಟೆಕ್ನಿಕ್ಸ್ ಬಗ್ಗೆ ಈ ಕೋರ್ಸಲ್ಲಿ ತಿಳ್ಕೊತೀರ. ನೆಕ್ಸ್ಟು, ಟು ಇವ್ಯಾಲ್ಯೂಯೇಟ್ ದ ಕಾಂಪೊನೆಂಟ್ಸ್ ರಿಕ್ವೈರ್ಡ್ ಫಾರ್ ಗಾರ್ಮೆಂಟ್ಸ್. ಒಂದು ಗಾರ್ಮೆಂಟ್ ಪ್ರಿಪೇರ್ ಆಗಬೇಕಂದ್ರೆ ಅದಕ್ಕೆ ಏನೇನು ಕಾಂಪೊನೆಂಟ್ಸ್ ಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಶರ್ಟ್ ಇದೆ, ಆ ಶರ್ಟಲ್ಲಿ ಕಾಂಪೊನೆಂಟ್ಸ್ ಅಂದರೆ ಯಾವುದಂತ ಅಂದ್ಕೊಳ್ತೀರಾ? ಶರ್ಟ್ ಅಂದರೆ ಒಂದೇ ಮೆಟೀರಿಯಲಿಂದ ಶರ್ಟ್ ರೆಡಿ ಆಗಿರಲ್ಲ, ಅದು ಕೆಲವೊಂದು ಪಾರ್ಟ್ಸ್ನ ಕಾಂಪೊನೆಂಟ್ಸ್ನ ಜಾಯಿನ್ ಮಾಡಿದ ಮೇಲೆ ಫೈನಲ್ ಪ್ರಾಡಕ್ಟು ಶರ್ಟಾಗಿ ಪ್ರಿಪೇರ್ ಆಗುವಂಥದ್ದು. ಆ ಶರ್ಟಿಗೆ ಬೇಕಾಗಿರುವಂಥ ಕಾಂಪೊನೆಂಟ್ಸ್ ಯಾವುದಪ್ಪ ಅಂತಂದರೆ, ಫ್ರಂಟಲ್ಲಿ 2 ಪಾರ್ಟ್ ಬರುತ್ತೆ, ಬ್ಯಾಕ್ ಪಾರ್ಟ್ ಬರುತ್ತೆ, ಸ್ಲೀವ್ಸ್ ಬರುತ್ತೆ, ಕಾಲರ್ಸ್ ಬರುತ್ತೆ. ಹೀಗೆ ಕಾಂಪೊನೆಂಟ್ಸ್ ಬಗ್ಗೆ ಒಂದು ಗಾರ್ಮೆಂಟ್ ರೆಡಿ ಆಗಬೇಕಂದ್ರೆ ಎಷ್ಟು ಕಾಂಪೊನೆಂಟ್ಸಿಂದ ಒಂದು ಗಾರ್ಮೆಂಟ್ ಆಗಿದೆ ಅದ್ರ ಬಗ್ಗೆ ಈ ಕೋರ್ಸಲ್ಲಿ ತಿಳ್ಕೊತೀರ. ನೆಕ್ಸ್ಟ್ ಮತ್ತೆ ಏನಪ್ಪ ಅಂದರೆ, ಟು ಅನಲೈಸ್ ವೇರಿಯಸ್ ಮೆಜರ್ಮೆಂಟ್ಸ್ ಫಾರ್ ಕ್ರಿಯೇಟಿಂಗ್ ದ ಕಾಂಪೊನೆಂಟ್ಸ್ ಆಫ್ ಎ ಗಾರ್ಮೆಂಟ್. ಒಂದು ಗಾರ್ಮೆಂಟ್ ರೆಡಿ ಆಗಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಫ್ರಾಕು, ಶರ್ಟು ಯಾವುದಾದ್ರೂ ಆಗಿರಲಿ, ಅದಕ್ಕೆ ಬೇಕಾಗಿರೋಂತಹದ್ದು ವೇರಿಯಸ್ ಮೆಜರ್ಮೆಂಟ್ಸ್. ಪರ್ಟಿಕ್ಯುಲರ್ ಗಾರ್ಮೆಂಟಿಗೆ ಈಗ ಸ್ಕರ್ಟಿಗೆ ಬೇಕಾಗಿರೋಂಥ ಮೆಜರ್ಮೆಂಟು ಶರ್ಟಿಗೆ ಬೇಕಾಗಿರಲ್ಲ, ಶರ್ಟಿಗೆ ಬೇಕಾಗಿರೋದು ಸ್ಕರ್ಟಿಗೆ ಬೇಕಾಗಿರಲ್ಲ. ಇದರಲ್ಲಿ ಬಿಲೋ ವೇಸ್ಟ್ ಅಂತ ಇರುತ್ತೆ, ಅಬೋವ್ ವೇಸ್ಟ್ ಗಾರ್ಮೆಂಟ್ಸ್ ಅಂತ ಇರುತ್ತೆ, ಮತ್ತು ಅದರಲ್ಲೂ ಲೇಡೀಸ್ ಗಾರ್ಮೆಂಟ್ಸ್, ಜೆಂಟ್ಸ್ ಗಾರ್ಮೆಂಟ್, ಚಿಲ್ಡ್ರನ್ಸ್ ಗಾರ್ಮೆಂಟ್, ಹೀಗೆ ಡಿಪೆಂಡ್ಸ್ ಆನ್ ದ ಪರ್ಸನ್ ಆರ್ ಡಿಪೆಂಡ್ಸ್ ಆನ್ ದ ಪ್ಯಾಟ್ರನ್. ಅಕಾರ್ಡಿಂಗ್ ಟು ದಿಸ್ ಡಿಸೈನು ನಾವು ಯಾವ್ಯಾವ ಕಾಂಪೊನೆಂಟ್ಸಿಗೆ ಯಾವ್ಯಾವ ಮೆಜರ್ಮೆಂಟ್ ಬೇಕು ಅನ್ನೋದನ್ನ ಈ ಕೋರ್ಸಿಂದ ತಿಳ್ಕೊತೀರ. ಫಸ್ಟ್ ಒನ್ ಕೋರ್ಸ್ದು ಆಬ್ಜೆಕ್ಟಿವ್ಸ್ ಏನಪ್ಪ ಅಂದರೆ, ಇದಕ್ಕೆ ಬೇಕಾಗಿರುವಂತಹ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಬಗ್ಗೆ ತಿಳ್ಕೊತೀರ. ಸೆಕೆಂಡ್ ಒನ್ ಮೆಜರ್ಮೆಂಟ್ಸ್, ವಾಟ್ ಆರ್ ದ ಮೆಜರ್ಮೆಂಟ್ಸ್ ನೀಡೆಡ್ ಫಾರ್ ಎ ಪ್ಯಾಟ್ರನ್ ಮೇಕಿಂಗ್. ನೆಕ್ಸ್ಟು ಹೌ ಕಾಂಪೊನೆಂಟ್ಸ್, ಯಾವ್ಯಾವ ಕಾಂಪೊನೆಂಟ್ಸ್ ಬೇಕಂತ ಹೇಳ್ಬಿಟ್ಟು ತಿಳ್ಕೊತೀರಾ. ನೆಕ್ಸ್ಟು ಆ ಪರ್ಟಿಕ್ಯುಲರ್ ಕಾಂಪೊನೆಂಟ್ಸಿಗೆ ಯಾವ್ಯಾವ ಮೆಜರ್ಮೆಂಟ್ ಬೇಕು ಅನ್ನೋದನ್ನ ತಿಳ್ಕೊತೀರ. ದಿಸ್ ಈಸ್ ದ ಕೋರ್ಸ್ ಆಬ್ಜೆಕ್ಟಿವ್ಸ್ ಆಫ್ ದ ಪ್ಯಾಟ್ರನ್ ಇಲಿಸ್ಟ್ರೇಷನ್. ನೆಕ್ಸ್ಟ್, ಕೋರ್ಸ್ ಔಟ್ಕಮ್ಸ್. ಈ ಕೋರ್ಸಿಗೆ ಸೇರ್ಕೊಂಡಿದ್ದು ಈ ಸಬ್ಜೆಕ್ಟ್ ಓದ್ತಿರಲ್ವಾ, ಈ ಸಬ್ಜೆಕ್ಟ್ ಓದೋದ್ರಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ ಅಂದರೆ, ಫಸ್ಟ್ ಒನ್, ಟು ಅಂಡರ್ಸ್ಟ್ಯಾಂಡ್ ವೇರಿಯಸ್ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್. ಆಲ್ರೆಡಿ ಹೇಳಿದೆ, ಈ ಪ್ಯಾಟ್ರನ್ ಇಲಿಸ್ಟ್ರೇಷನ್ ಓದೋದ್ರಿಂದ ವೇರಿಯಸ್ ಟೂಲ್ಸ್, ವಾಟ್ ಆರ್ ದ ಟೂಲ್ಸ್ ಯೂಸ್ಡ್ ಇನ್ ಎ ಪ್ಯಾಟ್ರನ್ ಮೇಕಿಂಗ್ ಡಿಪಾರ್ಟ್ಮೆಂಟ್ ಆರ್ ಎ ಡ್ರೆಸ್ ಮೇಕಿಂಗ್, ಅದ್ರದ್ದು ಫಂಕ್ಷನ್ಸ್ ಏನು ಅನ್ನೋದನ್ನ ತಿಳ್ಕೊತೀರಾ. ನೆಕ್ಸ್ಟ್, ಅಪ್ಲಿಕೇಶನ್ ಆಫ್ ಮೆಜರ್ಮೆಂಟ್ಸ್ ಆನ್ ವೇರಿಯಸ್ ಕಾಂಪೊನೆಂಟ್ಸ್ ಇನ್ ದ ಗಾರ್ಮೆಂಟ್ಸ್. ಯಾವ್ಯಾವ ಗಾರ್ಮೆಂಟ್ಸಿಗೆ ಯಾವ್ಯಾವ ಮೆಜರ್ಮೆಂಟ್ಸ್ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊತೀರಾ. ಯಾವ್ಯಾವ ಕಾಂಪೊನೆಂಟ್ಸಿಗೆ ಏನೇನು ಮೆಜರ್ಮೆಂಟ್ಸ್ ಬೇಕಿದೆ ಅಂತ ತಿಳ್ಕೊತೀರಾ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಶರ್ಟಿಗೆ ಕಾಲರ್ ಅಟ್ಯಾಚ್ ಮಾಡಬೇಕಂದ್ರೆ ಆ ಕಾಲರಿಗೆ ಏನು ಮೆಜರ್ಮೆಂಟ್ ಬೇಕಿರುತ್ತೆ,
ಕಾಲರ್ನ ನೀವು ಸ್ಟಿಚ್ ಮಾಡ್ತೀರಾ ಅಂದರೆ ನೆಕ್ ಮೆಜರ್ಮೆಂಟ್. ಈಗ ಸ್ಕರ್ಟ್ ಸ್ಟಿಚ್ ಮಾಡಬೇಕಂತಂದರೆ ಸ್ಕರ್ಟಿಗೆ ಏನು ಬೇಕಾಗಿರುತ್ತೆ, ವೇಸ್ಟ್ ರೌಂಡ್ ಮೆಜರ್ಮೆಂಟ್ ಬೇಕು, ಸ್ಕರ್ಟ್ ಲೆಂತ್ ಬೇಕು. ಅದೇ ರೀತಿ ಫ್ರಾಕ್ನ ಸ್ಟಿಚ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಫ್ರಾಕಿಗೆ ಏನು ಬೇಕು, ಫ್ರಾಕಿಗೆ ರಿಲೇಟೆಡ್ ಶೋಲ್ಡರ್ ಬೇಕಾಗಿರುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಬೇಕಾಗಿರುತ್ತೆ, ಫುಲ್ ಲೆಂತ್ ಬೇಕಾಗಿರುತ್ತೆ, ಸ್ಲೀವ್ ಲೆಂತ್. ಸ್ಲೀವ್ಸ್ನ ಸ್ಟಿಚ್ ಮಾಡಬೇಕಂದ್ರೆ ಸ್ಲೀವ್ ಮೆಜರ್ಮೆಂಟ್ ಬೇಕಾಗಿರುತ್ತೆ. ಹೀಗೆ ಪರ್ಟಿಕ್ಯುಲರ್ ನೀವು ಏನು ಕಾಂಪೊನೆಂಟ್ನ ಸ್ಟಿಚ್ ಮಾಡ್ತೀರೋ ಆ ಕಾಂಪೊನೆಂಟಿಗೆ ಬೇಕಾಗಿರೋಂತಹ ಮೆಜರ್ಮೆಂಟ್, ಯಾವ್ಯಾವ ಮೆಜರ್ಮೆಂಟ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ಈ ಕೋರ್ಸ್ ಓದೋದ್ರಿಂದ ನೀವು ತಿಳ್ಕೊತೀರಾ. ನೆಕ್ಸ್ಟು ಕನ್ಸ್ಟ್ರಕ್ಟ್ ವೇರಿಯಸ್ ಟೈಪ್ಸ್ ಆಫ್ ಸ್ಲೀವ್ಸ್ ಆ್ಯಂಡ್ ಪ್ಲೀಟ್ಸ್. ಈ ಸಬ್ಜೆಕ್ಟಲ್ಲಿ ನೀವೇನು ತಿಳ್ಕೊತೀರಪ್ಪ ಅಂದರೆ ಬೇರೆ ಬೇರೆ ಥರ ಸ್ಲೀವ್ಸ್ನ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಲೀವ್ಸ್ ಆ್ಯಂಡ್ ಪ್ಲೀಟ್ಸ್. ಪ್ಲೀಟ್ಸ್ ಅಂದರೆ ಒಂದು ಫೋಲ್ಡೆಡ್ ಫ್ಯಾಬ್ರಿಕ್, ಒಂದು ಬಟ್ಟೆಗೆ ನೆರಿಗೆ ಕೊಡಬೇಕಂತಂದರೆ ಯಾವ್ಯಾವ ಗಾರ್ಮೆಂಟಿಗೆ ಯಾವ್ಯಾವ ರೀತಿ ಪ್ಲೀಟ್ಸ್ ಕೊಡಬೇಕಂತ ತಿಳ್ಕೊತೀರಾ. ಮತ್ತು ಅಕಾರ್ಡಿಂಗ್ ಟು ಅವರ್ ಟೇಸ್ಟ್, ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್, ಅಕಾರ್ಡಿಂಗ್ ಟು ಅವರ್ needs, we can apply the different sleeves for different pattern. Compile various components to finish a garment. ಒಂದು ಗಾರ್ಮೆಂಟ್ ಫಿನಿಶ್ ಆಗಬೇಕಂದ್ರೆ ಫ್ಯಾಬ್ರಿಕ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಕೆಲವೊಂದು ರಿಕ್ವೈರ್ಡ್ ಕಾಂಪೊನೆಂಟ್ಸ್ ಅವಶ್ಯಕತೆ ಇರುತ್ತೆ. ಯಾವುದಪ್ಪ ಅಂದರೆ ಟ್ರಿಮ್ಮಿಂಗ್ಸ್ ಅಂತ ಹೇಳ್ತಾರೆ. ಟ್ರಿಮ್ಮಿಂಗ್ಸ್ ಅಂದರೆ ಒಂದು ಗಾರ್ಮೆಂಟ್ ಫಿನಿಶ್ ಆಗಬೇಕಂದ್ರೆ ಅದಕ್ಕೆ ಬೇಕಾಗಿರೋದು, ಈಗ ನೀವು ಒಂದು ಶರ್ಟ್ ಸ್ಟಿಚ್ ಮಾಡಿರ್ತೀರ, ಆ ಶರ್ಟ್ ಸ್ಟಿಚ್ ಮಾಡಿದ್ದೀರಾ ಅಂದರೆ ಆ ಶರ್ಟ್ನ ಫಿನಿಶ್ ಮಾಡಬೇಕಂದ್ರೆ ಬಟನ್ಸ್ ಬೇಕು, ಶರ್ಟ್ ಆಯಿತು. ಈಗ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀರಾ ಅಂದರೆ ಅದು ಫಿನಿಶ್ ಆಗಬೇಕಂದ್ರೆ ಹುಕ್ಸ್ ಅಟ್ಯಾಚ್ ಮಾಡ್ತಾರೆ. ಯಾಕೆ ಇದನ್ನೆಲ್ಲ ಅಟ್ಯಾಚ್ ಮಾಡ್ತಾರೆ ಅಂದರೆ ಅದನ್ನು ನಾವು ಕ್ಲೋಸಿಂಗ್ ಆ್ಯಂಡ್ ಓಪನಿಂಗ್ ನೀವು ವೇರ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಕೆಲವೊಂದು ಟ್ರಿಮ್ಮಿಂಗ್ಸ್ನ ಯೂಸ್ ಮಾಡ್ತಾರೆ. ಅದು ಮತ್ತು ಕೆಲವೊಂದು ಕಾಂಪೊನೆಂಟ್ಸ್ ಬೇಕಾಗುತ್ತೆ. ಯಾವ್ಯಾವ್ದು ಕಾಂಪೊನೆಂಟ್ಸ್ ಅಂದರೆ ಹೇಳಿದೆ, ಶರ್ಟ್ ಅಂದರೆ ಅದಕ್ಕೆ ಬೇಕಾಗಿರೋವಂಥ ಕಾಂಪೊನೆಂಟ್ಸ್ ಯಾವುದು ಅಂತ ಹೇಳಿ ಅಂತ. ಶರ್ಟ್ ಅಂದ್ಬಿಟ್ಟು ಫ್ರಂಟ್ ಟು ಬ್ಯಾಕ್ ಕಟ್ ಮಾಡಿ ಸ್ಲೀವ್ಸ್ ಕಟ್ ಮಾಡದೇ ಇದ್ದರೆ ಆಗಲ್ಲ. ಅದಕ್ಕೆ ಕಫ್ ಅಟ್ಯಾಚ್ ಮಾಡಬೇಕು, ಫುಲ್ ಸ್ಲೀವ್ ಅಂದರೆ ಕಾಲರ್ ಅಟ್ಯಾಚ್ ಆಗಬೇಕು, ಯೋಕ್ ಅಟ್ಯಾಚ್ ಆಗಬೇಕು, ಮತ್ತು ಪಾಕೆಟ್ ಅಟ್ಯಾಚ್ ಆಗಬೇಕು. ಇವನ್ನೆಲ್ಲ ಸೇರಿ ಕಾಂಪೊನೆಂಟ್ಸ್ ಅಂತ ಹೇಳ್ತಾರೆ. ಗಾರ್ಮೆಂಟಿಗೆ ಬೇಕಾಗಿರೋಂಥ ಒಂದು ಗಾರ್ಮೆಂಟ್ ಅಂದರೆ ಅದಕ್ಕೆ ಬೇಕಾಗಿರೋ ಕಾಂಪೊನೆಂಟ್ ಏನಂತ ನೀವು ತಿಳ್ಕೊತೀರಾ ಈ ಕೋರ್ಸ್ ಓದೋದ್ರಿಂದ. ಫಸ್ಟ್ ಇದರಲ್ಲಿ ಟೋಟಲ್ 5 ಯೂನಿಟ್ಸ್ ಇದೆ. 5 ಯೂನಿಟ್ಸಲ್ಲಿ ಫಸ್ಟ್ ಯೂನಿಟ್ಸು ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್. ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ನೀಡೆಡ್ ಇನ್ ಎ ಪ್ಯಾಟರ್ನ್ ಮೇಕಿಂಗ್ ಆರ್ ಡ್ರೆಸ್ ಮೇಕಿಂಗ್. ಯಾವ್ಯಾವ ಟೂಲ್ಸ್ನ ನೀವು ಯೂಸ್ ಮಾಡ್ತೀರಾ ಫ್ಯಾಷನ್ ಡಿಸೈನಿಂಗಲ್ಲಿ? ಬೇಸಿಕ್ ಒಂದು ಡಿಸೈನ್ ಮಾಡೋಕ್ಕೆ, ಒಂದು ಗಾರ್ಮೆಂಟ್ನ ರೆಡಿ ಮಾಡಬೇಕಂದ್ರೆ ಬೇಕಾಗಿರೋಂತಹ ಟೂಲ್ಸ್ ಯಾವುದು ಅಂತ ಈ ಯೂನಿಟಿಂದ ನೀವು ಕಲ್ತ್ಕೊಳ್ಳೋದೇನೆಂದರೆ ಮೇಯ್ನಾಗಿ ಡ್ರೆಸ್ ಮೇಕಿಂಗಿಗೆ ಬೇಕಾಗಿರೋಂತಹ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಯಾವುದು ಅಂತ. ಟೂಲ್ಸ್ ಅಂದರೆ ಏನು ನೋಡಿದ್ರಲ್ವ, ಏನೇನಿದೆ ಟೂಲ್ಸು? ಒಂದು ಗಾರ್ಮೆಂಟ್ ರೆಡಿ ಮಾಡಬೇಕಂದ್ರೆ ಟೂಲ್ಸ್ ಬೇಕಾಗಿದೆ. ನಿಮಗೆ ಓವರಾಲ್ ಟೂಲ್ಸ್ ಬಗ್ಗೆ ಗೊತ್ತು, ಅದರಲ್ಲೂ ಸಹ ಡಿವಿಷನ್ ಮಾಡಿದ್ದಾರೆ ಟೂಲ್ಸ್ನ. ಏನೇನು ಟೂಲ್ಸ್ನ ಡಿವಿಷನ್ ಮಾಡಿದ್ದಾರೆ? ಕಟಿಂಗ್ ಟೂಲ್ಸ್, ಸಿವಿಂಗ್ ಟೂಲ್ಸ್, ಪ್ಯಾಟರ್ನ್ ಮೇಕಿಂಗ್ ಟೂಲ್ಸ್, ಮೆಜರಿಂಗ್ ಟೂಲ್ಸ್, ಫಿನಿಶಿಂಗ್ ಟೂಲ್ಸ್ ಅಂತ. ಇಲ್ಲಿ ನಿಮಗೆ ಏನೇನು ಗೊತ್ತಿದೆ, ಇಲ್ಲಿ ಏನೇನಿದೆ ಇಲ್ಲಿ ಓವರಾಲ್ ನಾವು ತೋರಿಸಿದ್ದೀವಿ. ಸಿಸರ್ಸ್ ಇದೆ, ಪಿನ್ ಕುಷನ್ ಇದೆ, ಥಿಂಬಲ್ ಇದೆ, ಟ್ರಿಮ್ಮರ್ಸ್ ಇದೆ, ಪಿನ್ಸ್ ಇದೆ, ಥ್ರೆಡ್ ಇದೆ. ಟೋಟಲ್ ಡ್ರೆಸ್ ಮೇಕಿಂಗಿಗೆ ಬೇಕಾಗಿರುವಂತಹ ಟೂಲ್ಸು. ವಿತೌಟ್ ದಿಸ್ ವಿ ಕಾಂಟ್ ಇಮ್ಯಾಜಿನ್ ಎ ಗಾರ್ಮೆಂಟ್. ಈ ಯೂನಿಟಲ್ಲಿ ಇರುವಂತಹ ಟೇಬಲ್ ಆಫ್ ಕಂಟೆಂಟ್ಸ್ ಅಂದರೆ ನೀವು ಏನು ಈ ಯೂನಿಟಲ್ಲಿ ಫುಲ್ಲು ಓದ್ತೀರಾ ಅಂದರೆ ಮೆಜರಿಂಗ್ ಆ್ಯಂಡ್ ಡ್ರಾಫ್ಟಿಂಗ್ ಟೂಲ್ಸ್. ಮೆಜರಿಂಗ್ ಆ್ಯಂಡ್ ಡ್ರಾಫ್ಟಿಂಗ್ ಟೂಲ್ಸ್ ಅಂದರೆ ಒಂದು ಗಾರ್ಮೆಂಟ್ ರೆಡಿ ಆಗಬೇಕಂದ್ರೆ ನೀವು ಪರ್ಟಿಕ್ಯುಲರ್ ಪರ್ಸನ್ದು ಮೆಜರ್ಮೆಂಟ್ ತೊಗೋಬೇಕಂದ್ರೆ ನಿಮಗೆ ಮೆಜರಿಂಗ್ ಟೂಲ್ಸ್ ಬೇಕು. ಮೆಜರ್ಮೆಂಟ್ಸ್ ಏನು ತೊಗೋಬೇಕು? ನಿಮಗೆ ನೀವು ಹಾಕೊಂಡಾಗ ನಿಮಗೆ ಡ್ರೆಸ್ ಫಿಟ್ಟಿಂಗ್ ಆಗಬೇಕಂದ್ರೆ ಮೆಜರ್ಮೆಂಟ್ಸ್ ಬೇಕೇ ಬೇಕು. ಯಾರ್ದೋ ಅಳತೆಗೆ, ಯಾರ್ದೋ ಮೆಜರ್ಮೆಂಟಿಗೆ ನಾವು ಡ್ರೆಸ್ನ ಸ್ಟಿಚ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮೆಜರ್ಮೆಂಟ್ ಈಸ್ ನೆಸೆಸರಿ. ಅದಕ್ಕೋಸ್ಕರ ಸಮ್ ಟೂಲ್ಸ್ ಆರ್ ರಿಕ್ವೈರ್ಡ್ ಟು ಮೆಜರ್ ದ ಹ್ಯೂಮನ್ ಬಾಡಿ. ಮೆಜರಿಂಗ್ ಟೂಲ್ಸ್ ಯಾವ್ಯಾವುದು ಅಂದರೆ ಮೆಜರಿಂಗ್ ಟೇಪ್ಸ್, ಎಲ್ ಸ್ಕ್ವೇರ್, ಸೋ ಮೆನಿ tools are there, but in this unit you will study only in a measuring tape ಮತ್ತು ಡ್ರಾಫ್ಟಿಂಗ್ ಟೂಲ್ಸ್ ಅಂದರೆ ಡ್ರಾಫ್ಟಿಂಗ್ ಟೇಬಲ್ಸ್ ಆಗುತ್ತೆ. ಎಲ್ ಸ್ಕ್ವೇರ್
ಡ್ರಾಫ್ಟಿಂಗ್ ಟೂಲ್ಸ್ ಆಗುತ್ತೆ, ಫ್ರೆಂಚ್ ಕರ್ವ್ ಸಹ ಡ್ರಾಫ್ಟಿಂಗ್ ಟೂಲ್ಸ್ ಆಗುತ್ತೆ, ಮಾರ್ಕಿಂಗ್ ಚಾಕು ಸಹ ಡ್ರಾಫ್ಟಿಂಗ್ ಟೂಲ್ಸ್ ಆಗುತ್ತೆ. ಎಲ್ ಸ್ಕ್ವೇರ್, ಮೆಜರಿಂಗ್ ಟೇಪ್, ನೀವು ಇದರಲ್ಲೂ ಸಹ ಡಿವಿಷನ್ ಮಾಡ್ಕೊತೀರಾ. ಏನಂದರೆ ನೀವು ಫ್ಯಾಬ್ರಿಕ್ ಕಟ್ ಮಾಡೋಕ್ಕೆ ಒಂದು ಮೆಜರಿಂಗ್ ಟೂಲ್ ಆಗುತ್ತೆ, ನೀವು ಇಲ್ಲ ಬೇಸಿಕ್ ನೀವು ಬುಕ್ಕಲ್ಲಿ ನೀವು ಡ್ರಾಫ್ಟ್ ಮಾಡಬೇಕಂತಂದರೆ ಮೆಜರಿಂಗ್ ಟೂಲ್ ಅಂದರೆ ಪೇಪರ್ ಸ್ಕೇಲ್ ಯೂಸ್ ಮಾಡ್ತೀರಾ. ಪೇಪರ್ ಸ್ಕೇಲ್ ಅಂದರೆ ಅದು ಓನ್ಲಿ ಫಾರ್ ಡ್ರಾಫ್ಟಿಂಗ್ ಪರ್ಪಸ್ ಇನ್ ಎ ಬುಕ್. ಆದರೆ ಫ್ಯಾಬ್ರಿಕ್ ಮೇಲೆ ನೀವು ಡ್ರಾಫ್ಟ್ ಹಾಕಬೇಕಂದ್ರೆ ಮೆಜರಿಂಗ್ ಟೇಪ್ ಈಸ್ ನೆಸೆಸರಿ. ನೆಕ್ಸ್ಟು ಡ್ರಾಫ್ಟಿಂಗ್ ಟೇಬಲ್. ಡ್ರಾಫ್ಟಿಂಗ್ ಟೇಬಲ್ ಏನಕ್ಕೆ ಬೇಕಂದರೆ ನೀವು ಹಾಕಿದ್ದೀರಲ್ಲ ಪ್ಯಾಟ್ರನ್ನು, ಆ ಪ್ಯಾಟ್ರನ್ಸು ಹೇಗೆ ಶೇಪ್ಸ್ ಬರುತ್ತೆ ಒಂದು ಸಾರಿ ನೀವು ಇದ್ರ ಮೇಲೆ ಹಾಕಬೇಕು. ಏನು? ಡ್ರಾಫ್ಟಿಂಗ್ ಟೇಬಲ್ ಮೇಲೆ. ಡ್ರಾಫ್ಟಿಂಗ್ ಟೇಬಲ್ಲು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂದರೆ ಮೆಲ್ಟನ್ ಕ್ಲಾತ್ ಅಂತ ಇರುತ್ತೆ. ಅದಕ್ಕೆ ಮೇಲೆ ಲ್ಯಾಮಿನೇಟೆಡ್ ಯಾವುದಿರುತ್ತೆ ಅಂದರೆ ಮೆಲ್ಟನ್ ಕ್ಲಾತ್ ಅಂತ ಹೇಳಿದ್ದೆ. ಅದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ಒಂದು. ಇನ್ನೊಂದು ಡ್ರಾಫ್ಟಿಂಗ್ ಟೇಬಲ್ಗೆ ನೀವು ಶೇಪ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು. ಡಿಫ್ರೆಂಟ್ ಶೇಪ್ಸ್, ನೆಕ್ ಶೇಪ್, ಕಾಲರ್ ಶೇಪ್, ಆರ್ಮ್ ಹೋಲ್ ಶೇಪ್, ಹೀಗೆ. ನೆಕ್ಸ್ಟು ಎಲ್ ಸ್ಕ್ವೇರ್. ಎಲ್ ಸ್ಕ್ವೇರ್ ಏನಕ್ಕೆ ಬೇಕಂತಂದರೆ ಸ್ಟ್ರೈಟ್ ಲೈನ್ಸ್ನ ನೆಕ್ಸ್ಟ್ ನೀವು ಇಮೇಜ್ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಹಾಗಂದರೆ ಏನಂತ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೆಜರಿಂಗ್ ಟೂಲ್ಸ್ ಇದೆ, ಡ್ರಾಫ್ಟಿಂಗ್ ಟೂಲ್ಸ್ ಇದೆ. ನೆಕ್ಸ್ಟು ಈ ಮೆಜರ್ ಮಾಡಿರೋದು ಡ್ರಾಫ್ಟ್ ಹಾಕಿರೋದನ್ನ ಕಟ್ ಮಾಡೋಕ್ಕೆ ಬೇಕು ಯಾವುದು? ಕಟ್ಟಿಂಗ್ ಟೂಲ್ಸ್. ಈ ಕಟ್ಟಿಂಗ್ ಟೂಲ್ಸ್ ಏನೇನಪ್ಪ ಬೇಕಂದರೆ ಆ ಫ್ಯಾಬ್ರಿಕ್ನ ಡ್ರಾಫ್ಟಿಂಗ್ ಟೇಬಲ್ ಮೇಲೆ ಹಾಕ್ಕೊಂಡು ನಾವು ಕಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಕಟ್ಟಿಂಗ್ ಟೇಬಲ್ ಬೇಕು. ಇದಕ್ಕೆ ಟೇಬಲ್ ಮೇಲೆ ಏನು ಲ್ಯಾಮಿನೇಷನ್ ಇರಲ್ಲ, ಪ್ಲೈನ್ ಕಟ್ಟಿಂಗ್ ಟೇಬಲ್, ವುಡನ್ ಕಟ್ಟಿಂಗ್ ಟೇಬಲ್ ಆಗಿರುತ್ತೆ. ನೆಕ್ಸ್ಟ್ ಆ ಕಟ್ಟಿಂಗ್ ಟೇಬಲ್ ಮೇಲೆ ನೀವು ಸ್ಪ್ರೆಡ್ ಮಾಡ್ತೀರಾ ಫ್ಯಾಬ್ರಿಕ್ನ. ಸ್ಪ್ರೆಡ್ ಮಾಡಿ ಅಕಾರ್ಡಿಂಗ್ ಟು ದ ಡ್ರಾಫ್ಟು ಯಾವುದ್ರ ಮುಖಾಂತರ ಕಟ್ ಮಾಡ್ತೀರಾ? ಡ್ರಾಫ್ಟ್ ಹಾಕಿರ್ತೀರಾ ಫ್ಯಾಬ್ರಿಕ್ ಮೇಲೆ, ಸೀಸರ್ಸ್ ಮುಖಾಂತರ ಕಟ್ ಮಾಡ್ತೀರಾ. ಪಿಂಕಿಂಗ್ ಶಿಯರ್ಸ್ ಅಂದರೆ ಏನಂದರೆ ಬಟ್ಟೆನ ಜಿಗ್ಜಾಗ್ ಕಟ್ ಮಾಡುವಂಥದ್ದು. ಅದನ್ನು ಹೇಳ್ತೀನಿ ಹೇಗೆ ಅಂತ ಹೇಳಿ ಅಂತ. ಪಿಂಕಿಂಗ್ ಶಿಯರ್ಸ್ ಅನ್ನೋ ಟೂಲ್ ಯೂಸ್ ಮಾಡ್ತಾರೆ, ಸ್ಟಿಲೇಟೋ ಅನ್ನೋ ಟೂಲ್ ಯೂಸ್ ಮಾಡ್ತಾರೆ, ಟ್ರೇಸಿಂಗ್ ವೀಲ್ ಅನ್ನೋದು ಯೂಸ್ ಮಾಡ್ತಾರೆ, ಬಡ್ಕಿನ್. ದೀಸ್ ಆರ್ ಆಲ್ ಯೂಸ್ಡ್ ಫಾರ್ ದ ಕಟಿಂಗ್ ಪರ್ಪಸ್. ನೆಕ್ಸ್ಟು ಸಿವಿಂಗ್ ಟೂಲ್ಸ್. ವಾಟ್ ಆರ್ ದ ಸಿವಿಂಗ್ ಟೂಲ್ಸ್? ಸಿವಿಂಗ್ ಟೂಲ್ಸ್ ಅಂದರೆ ಸಿವಿಂಗ್ ಮಿಷಿನೇ ಬೇಕು. ವಿತೌಟ್ ಸಿವಿಂಗ್ ಮಿಷಿನ್ ವಿ ಕಾಂಟ್ ಇಮ್ಯಾಜಿನ್ ದ ಗಾರ್ಮೆಂಟ್ಸ್. ಸಿವಿಂಗ್ ಮಿಷಿನಲ್ಲಿ ಏನೇನು ಹ್ಯಾಂಡ್ ನೀಡಲ್ ಬೇಕು. ಒಂದು ಗಾರ್ಮೆಂಟ್ನ ನಾವು ಸಿವ್ ಮಾಡಬೇಕಂದ್ರೆ ಮೇನ್ ನೀಡಲ್ಸ್. ವಿತೌಟ್ ದ ನೀಡಲ್ಸ್ ವಿ ಕಾಂಟ್ ಜಾಯಿನ್ ದ ಕಾಂಪೊನೆಂಟ್ಸ್. ನೀಡಲ್ಸಿಗೆ ಏನು ಬೇಕು ಜಾಯಿನ್ ಮಾಡೋಕ್ಕೆ ಅಂದರೆ ಥ್ರೆಡ್ ಬೇಕು. ಹ್ಯಾಂಡ್ ನೀಡಲ್ಸ್, ಮಿಷಿನ್ ನೀಡಲ್ ಅಲಾಂಗ್ ವಿತ್ ದ ಸಿವಿಂಗ್ ಥ್ರೆಡ್. ನೆಕ್ಸ್ಟು ಥಿಂಬಲ್ ಪರ್ಪಸ್ ಹೇಳ್ತೀನಿ. ಥಿಂಬಲ್ ಪರ್ಪಸ್ ಏನಿದೆ ಅಂತ ಹೇಳ್ತೀನಿ. ನೆಕ್ಸ್ಟು ಪಿನ್ ಕುಷನ್. ಇವೆಲ್ಲದ್ರದ್ದು ಏನು ಟೂಲ್ಸ್ ಇದೆಯಪ್ಪ ಅಂದರೆ ಆ ಟೂಲ್ಸಿಂದ ಏನು ಯೂಸ್ ಆಗುತ್ತೆ ಅದ್ರದ್ದು ನೀಡ್ ಸ್ಕೆಚ್. ಫಿನಿಶಿಂಗ್ ಟೂಲ್ಸ್ ಅಂದರೆ ಎಲ್ಲ ಆಯಿತು, ಕಟ್ ಮಾಡಾಯಿತು, ಸ್ಟಿಚ್ ಮಾಡಾಯಿತು, ಎಲ್ಲ ಆಯಿತು. ಅದಕ್ಕೆ ಫಿನಿಶಿಂಗ್ ಕೊಡಬೇಕಂದ್ರೆ ಅನ್ನೆಸೆಸರಿ ಥ್ರೆಡ್ಸ್ ಇರುತ್ತೆ, ಆ ಥ್ರೆಡ್ಸ್ ಎಲ್ಲ ಕಟ್ ಮಾಡಬೇಕು. ಅಥವಾ ನಿಮಗೆ ಬೇಡದೇ ಆಗಿರೋ ಸ್ಟಿಚಸ್ನ ತೆಗೆದಾಕಬೇಕು. ಅದಕ್ಕೆ ಟ್ರಿಮ್ಮರ್ಸ್ ಆ್ಯಂಡ್ ಸೀಮ್ ರಿಪ್ಪರ್ಸ್ ಅಂತ ಯೂಸ್ ಮಾಡ್ತಾರೆ. ನೆಕ್ಸ್ಟು ಪ್ರೆಸ್ಸಿಂಗ್ ಟೂಲ್ಸ್ ಏನಂದರೆ ಗಾರ್ಮೆಂಟ್ ರೆಡಿ ಆಯಿತು. ಆ ಗಾರ್ಮೆಂಟ್ ರೆಡಿ ಆಯಿತು ಅಂದರೆ ಡೈರೆಕ್ಟಾಗಿ ನಾವು ಕಸ್ಟಮರ್ಸಿಗೆ ಆ ಗಾರ್ಮೆಂಟ್ನ ಹಾಗೆ ಕೊಡೋಕ್ಕಾಗಲ್ಲ. ಅದನ್ನು ಏನು ಮಾಡಬೇಕು? ಪ್ರೆಸ್ಸಿಂಗ್ ಅಂದರೆ ಐರನಿಂಗ್ ಟೂಲ್ಸ್. ಅಂದರೆ ಗಾರ್ಮೆಂಟಿಗೆ ನೀಟ್ ಅಪಿಯರೆನ್ಸ್, ನಾವು ಕ್ವಾಲಿಟಿ ಪ್ರಾಡಕ್ಟ್ನ ಗಾರ್ಮೆಂಟ್ನ ಪ್ರೊಡ್ಯೂಸ್ ಮಾಡಬೇಕು. ಒಂದು ಕಸ್ಟಮರ್ಸ್ ಅದಕ್ಕೆ ಅಟ್ರ್ಯಾಕ್ಟ್ ಆಗಿ ಆ ಪ್ರಾಡಕ್ಟ್ನ ತೊಗೋಬೇಕಂತಂದರೆ ಅದಕ್ಕೆ ಪ್ರೆಸ್ಸಿಂಗ್ ಅನ್ನೋದು ಇಂಪಾರ್ಟೆಂಟು. ಆ ಪ್ರೆಸ್ಸಿಂಗ್ ಟೂಲ್ಸ್ ಯಾವುದಂದರೆ ಪ್ರೆಸ್ಸಿಂಗ್ ಅಂದರೆ ಐರನಿಂಗ್. ಯಾವ್ಯಾವ್ದ್ರ ಮುಖಾಂತರ ನೀವು ಐರನ್ ಮಾಡ್ತೀರಾ? ಐರನ್ ಮಾಡಬೇಕಂದ್ರೆ ಐರನಿಂಗ್ ಟೇಬಲ್ ಬೇಕು, ಐರನ್ ಬಾಕ್ಸ್ ಬೇಕು, ಸ್ಲೀವ್ ಬೋರ್ಡ್. ನೀವು ಇದ್ರ ಬಗ್ಗೆ ಎಲ್ಲ ಕಲ್ತಿರಲ್ಲ, ಸ್ಲೀವ್ ಬೋರ್ಡ್, ನೀಡಲ್ ಬೋರ್ಡ್. ಈಗ ಪರ್ಟಿಕ್ಯುಲರ್ ಗಾರ್ಮೆಂಟ್, ಈಗ ಫಾರ್ ಎಕ್ಸಾಂಪಲ್ ಟ್ರೌಸರ್ಸು, ಸ್ಲೀವ್ಸು, ಪರ್ಟಿಕ್ಯುಲರ್ ಸ್ಪಾಟ್ನ ಐರನ್ ಮಾಡೋಕ್ಕೆ ಕೆಲವೊಂದು ಕಾಂಪೊನೆಂಟ್ಸ್ ಇದೆ. ಆ ಕಾಂಪೊನೆಂಟ್ಸೇ ಅದು ಸ್ಲೀವ್ ಬೋರ್ಡ್, ನೀಡಲ್ ಬೋರ್ಡ್. ಇದ್ರ ಜೊತೆಗೆ ಇದಕ್ಕೆ ರಿಲೇಟೆಡ್ ಒನ್ ವರ್ಡ್ MCQ ಕ್ವಶನ್ಸ್ ಇದೆ, ಅದ್ರ ಬಗ್ಗೆ ತಿಳ್ಕೊತೀರಾ. ಮತ್ತು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇದೆ, ಅದ್ರ ಬಗ್ಗೆ ತಿಳ್ಕೊತೀರಾ. ಮೆಜರಿಂಗ್ ಟೂಲ್ಸ್ ಯಾವುದಪ್ಪ ಅಂದರೆ ಮೆಜರಿಂಗ್ ಟೇಪ್. ನೆಕ್ಸ್ಟು ಡ್ರಾಫ್ಟಿಂಗ್ ಟೂಲ್ಸಲ್ಲಿ ಯಾವುದಂದರೆ ಡ್ರಾಫ್ಟಿಂಗ್ ಟೇಬಲ್ ಬರುತ್ತೆ, ಎಲ್ ಸ್ಕ್ವೇರ್ ಬರುತ್ತೆ, ಫ್ರೆಂಚ್ ಕರ್ವ್ ಬರುತ್ತೆ, ಮಾರ್ಕಿಂಗ್ ಚಾಕ್ ಬರುತ್ತೆ. ಅದೆಲ್ಲದ್ರದ್ದು ಫಂಕ್ಷನ್ಸು ವಿತ್ ನೀಡ್ ಸ್ಕೆಚ್ ಬಗ್ಗೆ ನೀವು ತಿಳ್ಕೊತಾ ಹೋಗ್ತೀರಾ. ಫಸ್ಟ್ ಒನ್ ನೋಡಿ, ಅದು ಮೆಜರಿಂಗ್ ಟೇಪ್ನ ಏನು ಯೂಸ್ ಮಾಡ್ತಾರೆ? ನೀವು ಒಂದು ಗಾರ್ಮೆಂಟ್ನ ಆರ್ಡರ್ ಮಾಡೋಕ್ಕೆ ಹೋಗ್ತೀರಾ ಅಂದರೆ, ನೀವು ಸ್ಟಿಚಿಂಗ್ ಆರ್ಡರ್ ಕೊಡೋಕೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮನ್ನ ಫಸ್ಟ್ ಏನು ಮಾಡ್ತಾರೆ ಅವರು?
ಡ್ರೆಸ್ ಮೇಕರ್ಸ್ ಏನು ಮಾಡ್ತಾರೆ ಅಂದರೆ ಮೆಷರ್ಮೆಂಟ್ ತೊಗೊತಾರೆ, ಯಾವ ಸೈಜಿಗೆ ಸ್ಟಿಚ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ಬಾಡಿ ಮೆಷರ್ಮೆಂಟ್ ತೊಗೊತಾರೆ. ಬಾಡಿ ಮೆಷರ್ಮೆಂಟ್ ತೊಗೊಂಡು ಅಕಾರ್ಡಿಂಗ್ ಟು ದಟ್ ಗಾರ್ಮೆಂಟ್ನ ಕಟ್ ಮಾಡ್ತಾರೆ. ಇದನ್ನು ಟೇಪ್ ಮೆಷರ್ ಅಂತ ಕರೀತಾರೆ. ನೆಕ್ಸ್ಟು ಸೀವಿಂಗ್ ಆರ್ ಸೀಮ್ ಗೇಜ್. ಸೀಮ್ ಗೇಜ್ ಅಂದರೆ ಒಂದು ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಗಾರ್ಮೆಂಟಲ್ಲಿ ಪ್ಲೀಟ್ಸು ಟಕ್ಸು ಈ ಥರ ಇಟ್ಟಿರ್ತಾರೆ, ಅದನ್ನು ವಿಡ್ತನ್ನ ಮೆಷರ್ ಮಾಡೋಕ್ಕೆ. ಅಂದರೆ ಈಗ ಕೆಲವೊಂದಕ್ಕೆ ಸ್ಮಾಲ್ ಪ್ಲೇಟ್ಸ್ ಇರುತ್ತೆ, ಕೆಲವೊಂದಕ್ಕೆ ಲಾರ್ಜ್ ಪ್ಲೇಟ್ಸ್ ಇರುತ್ತೆ. ಲಾರ್ಜ್ ಪ್ಲೇಟ್ಸ್ ಅಂದರೆ ಯೂನಿಫಾರ್ಮ್ ಸ್ಕರ್ಟ್, ಅದೆಲ್ಲ ಒಂದೇ ಮೆಷರಲ್ಲಿ ಬರಬೇಕಲ್ಲ, ಅದನ್ನು ಮೆಷರ್ ಮಾಡೋಕ್ಕೆ ಸೀವಿಂಗ್ ಆರ್ ಸೀಮ್ ಗೇಜ್ ಯೂಸ್ ಮಾಡ್ತಾರೆ. ಯಾರ್ಡ್ ಸ್ಟಿಕ್ ಆರ್ ಮೀಟರ್ ಗೇಜ್. ಯಾರ್ಡ್ ಸ್ಟಿಕ್ ಅಂದರೆ ಸ್ಕೇಲ್, ಸ್ಟ್ರೈಟ್ ಲೈನ್ನ ಮೆಷರ್ ಮಾಡೋಕ್ಕೆ. ಟ್ರಾನ್ಸ್ಪರೆಂಟ್ ರೂಲರ್, ಸ್ಕೇಲ್ ಅದು ಸಹ ನೀವು ಬುಕ್ಕಲ್ಲಿ ಯೂಸ್ ಮಾಡೋಕ್ಕೆ ಅಥವಾ ಬ್ರೌನ್ ಪೇಪರ್ನ ಕಟ್ ಮಾಡೋಕ್ಕಾದ್ರೂ ಯೂಸ್ ಮಾಡ್ತಾರೆ. ನೆಕ್ಸ್ಟು ಹೆಮ್ ಗೇಜ್. ಹೆಮ್ ವಿಡ್ತನ್ನ, ಹೆಮ್ಮು ಎಷ್ಟು ಮಾಡಬೇಕಂತ ಮೆಷರ್ ಮಾಡೋಕ್ಕೆ. ಇನ್ನು ಸ್ಕರ್ಟು ಟ್ರೌಸರು ಯಾವುದಾದ್ರಲ್ಲಾಯಿತು, ಒಂದು ಗಾರ್ಮೆಂಟಿಗೆ ಹೆಮ್ಮಿಂಗ್ ಮಾಡ್ತೀರಲ್ವ, ಆ ಹೆಮ್ಮಿಂಗ್ನ ಮೆಷರ್ ಮಾಡೋಕ್ಕೆ ಹೆಮ್ ಗೇಜ್ ಯೂಸ್ ಮಾಡ್ತಾರೆ. ಸ್ಕರ್ಟ್ ಮಾರ್ಕರ್ ಅಂದರೆ ಸ್ಕರ್ಟ್ ಲೆಂತ್ ನೋಡಿ ಇಲ್ಲಿದೆ, ಈ ಸ್ಕರ್ಟ್ ಲೆಂತ್ನ ಅದರಲ್ಲಿ ಲೆಂತ್ ಇರುತ್ತೆ, ಇದರಲ್ಲಿ ಹೆಮ್ಮಿಂಗ್ ಮಾಡ್ತಾರೆ, ಅದನ್ನು ಮೆಷರ್ ಮಾಡೋಕ್ಕೆ ಸ್ಕರ್ಟ್ ಮಾರ್ಕರ್ ಅಂತ ಯೂಸ್ ಮಾಡ್ತಾರೆ. ಅದೆಲ್ಲ ಮೆಷರಿಂಗ್ ಟೂಲ್ಸ್ ಆಯಿತು. ಇದು ಸಹ ಮೆಷರಿಂಗು ಮತ್ತು ಡ್ರಾಫ್ಟಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡುವಂಥದ್ದು. ಯಾವುದು? ಕ್ರಾಫ್ಟ್ ಪೇಪರ್. ನಿಮಗೆ ಕ್ರಾಫ್ಟ್ ಪೇಪರ್ ಏನಕ್ಕೆ ಬೇಕಂದರೆ, ನೀವು ಒಂದು ಪ್ಯಾಟ್ರನ್ನ ಡ್ರಾಫ್ಟ್ ಔಟ್ಲೈನ್ ಹಾಕಿದ್ದೀರಾ, ಅದನ್ನು ಹೇಗೆ ಬರುತ್ತೆ ಅಂತ ಮಾಡೋಕ್ಕೂ ಮೊದಲು ನೀವು ಬ್ರೌನ್ ಪೇಪರಲ್ಲಿ ಫಸ್ಟ್ ಕಟ್ ಮಾಡ್ತೀರಾ. ಏನು ಬುಕ್ಕಲ್ಲಿ ಡ್ರಾಫ್ಟ್ ಹಾಕಿದ್ದೀರಾ ಅದನ್ನು ಬ್ರೌನ್ ಪೇಪರಲ್ಲಿ ಕಟ್ ಮಾಡ್ತಾಯಿರಾ. ಬ್ರೌನ್ ಪೇಪರ್ ಕ್ರಾಫ್ಟ್ ಶೀಟ್ ಫಸ್ಟ್ ಒನ್ನಲ್ಲಿದೆ ನೋಡಿ, ಕ್ರಾಫ್ಟ್ ಶೀಟ್. ಇದರಲ್ಲಿ ಪ್ಯಾಟರ್ನ್ ಹಾಕ್ಕೊಂಡು ಕಟ್ ಮಾಡ್ತೀರಾ. ಅದನ್ನು ಕಟ್ ಮಾಡೋದಕ್ಕೆ ಏನೇನು ಟೂಲ್ಸ್ ಯೂಸ್ ಮಾಡ್ತೀರಪ್ಪ ಅಂದರೆ ಎಲ್ ಸ್ಕ್ವೇರ್, ಸೆಕೆಂಡ್ ಒನ್ ಇದೆ ಎಲ್ ಶೇಪಲ್ಲಿದೆ, ಇದು ಎಲ್ ಸ್ಕ್ವೇರ್, ಇದು ಸಹ ಮೆಷರಿಂಗ್ ಡಿವೈಸ್. ನೆಕ್ಸ್ಟು ಹಿಪ್ ಕರ್ವ್. ನೀವು ಟ್ರೌಸರ್ನ ಡ್ರಾಫ್ಟ್ ಹಾಕಬೇಕಾದ್ರೆ ಪ್ಯಾಂಟ್ನ ಡ್ರಾಫ್ಟ್ ಹಾಕಬೇಕಾದ್ರೆ ಹಿಪ್ ಶೇಪ್ ಎಲ್ಲ ಕೊಡಬೇಕಂದಾಗ ಈ ಟೂಲು ಯೂಸ್ ಆಗುತ್ತೆ. ನೆಕ್ಸ್ಟು ವೇರಿ ಫಾರ್ಮ್. ಇದು ಏನೇನು ಶೇಪ್ಸ್, ಪರ್ಟಿಕ್ಯುಲರ್ ಶೇಪ್ ಯೂಸ್ ಮಾಡುವಾಗ ಬಾಡಿ ಶೇಪ್ ಯಾವುದಾದ್ರೂ ಆಯಿತು ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಫ್ರೆಂಚ್ ಕರ್ವ್, ಬುಕ್ಕಲ್ಲಿ ಹಾಕೋಕ್ಕೆ ಯೂಸ್ ಮಾಡ್ತಾರೆ ಅಥವಾ ಡ್ರಾಫ್ಟಿಂಗ್ ಪರ್ಪಸ್ಸಿಗೂ ಸಹ ಯೂಸ್ ಮಾಡ್ತಾರೆ. ಸ್ಮಾಲ್ ಫ್ರೆಂಚ್ ಕರ್ವ್ ಇರುತ್ತೆ, ಅದನ್ನು ನಿಮ್ಮದು ನೋಟ್ಬುಕ್ಕಲ್ಲಿ ಶೇಪ್ಸ್ ಹಾಕೋಕ್ಕೆ ಯೂಸ್ ಮಾಡ್ತಾರೆ. ದೊಡ್ಡ ಫ್ರೆಂಚ್ ಕರ್ವ್ ಇದ್ದರೆ ಇಟ್ ಈಸ್ ಯೂಸ್ಡ್ ಅಟ್ ದ ಟೈಮ್ ಆಫ್ ಫ್ಯಾಬ್ರಿಕ್ ಡ್ರಾಫ್ಟಿಂಗ್. ಔಲ್ ಅಂದರೆ ಏನು? ಹೋಲ್ ಮಾಡೋಕ್ಕೆ, ಫ್ಯಾಬ್ರಿಕ್ನ ಹೋಲ್ ಪರ್ಪಸ್. ಯಾವ ಟೈಮಿಗೆ ಹೋಲ್ ಮಾಡ್ತಾರೆ? ಕೆಲವೊಂದು ಸರಿ ಟ್ರೌಸರ್ ಹುಕ್ ಹಾಕಾಗ ಅಥವಾ ಬಟನ್ ಹೋಲ್ ಮಾಡೋ ಅಂಥ ಟೈಮಲ್ಲಿ ಔಲ್ ಬೇಕಾಗುತ್ತೆ ಮಾರ್ಕಿಂಗಿಗೆ. ನಾಚರ್, ಕಟ್ ಮಾರ್ಕ್. ನೀವೀಗ ಪ್ಲೇಟ್ಸು ಟಕ್ಸು ಏನೋ ಸ್ಟಿಚ್ ಮಾಡಬೇಕು, ಒಂದೇ ಕಡೆಗೆ ಈವನ್ನೆಸ್ ಬರಬೇಕು, ಇಲ್ಲ ಒಂದು ಪ್ಲೇಸಿಗೆ ನೀವು ಪಾಕೆಟ್ನ ಮಾರ್ಕ್ ಮಾಡಬೇಕಂದಾಗ, ಪಾಕೆಟ್ನ ಸ್ಟಿಚ್ ಮಾಡಬೇಕಂದಾಗ ಫಸ್ಟು ನಾಚ್ ಮಾರ್ಕ್ ಅಂತ ಮಾಡಿ, ಐಡೆಂಟಿಫಿಕೇಷನ್ ಮಾರ್ಕ್ ನಾಚ್ ಮಾರ್ಕ್ ಅಂದರೆ ಅದನ್ನು ನಾಚರ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಟ್ರೇಸಿಂಗ್ ವೀಲ್. ಇದು ಸಹ ಡ್ರಾಫ್ಟಿಂಗ್ ಪರ್ಪಸ್, ಮಾರ್ಕ್ ಬರೋಕ್ಕೆ ಫ್ಯಾಬ್ರಿಕ್ ಮೇಲೆ. ಈಗ ಕೆಲವೊಂದು ಫ್ಯಾಬ್ರಿಕ್ಕಿಗೆ ನೀವು ಡ್ರಾಫ್ಟ್ ಹಾಕಿದರೆ ಅದು ಉಳ್ಕೊಳ್ಳಲ್ಲ, ಒಂದು ಲೇಯರಿಗೆ ಸಿಂಗಲ್, ನೀವೀಗ ಅದು ವೀಲ್ ಇರುತ್ತೆ ಫ್ರಂಟಲ್ಲಿ, ಆ ವೀಲ್ ಯೂಸ್ ಮಾಡೋದ್ರಿಂದ ಪ್ರೆಸ್ ಮಾಡಿದರೆ ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಬರುತ್ತೆ. ಅಪ್ಪರ್ ಲೇಯರ್ ಮೇಲೆ ಮಾರ್ಕ್ ಮಾಡ್ತಾ ಹೋದರೆ ಅದು ಉಳಿದಿರೋ ಲೇಯರ್ಸಿಗೆ ಮಾರ್ಕ್ ಆಗುತ್ತೆ, ಅದನ್ನು ಟ್ರೇಸಿಂಗ್ ವೀಲ್ ಅಂತ ಹೇಳ್ತಾರೆ. ನೆಕ್ಸ್ಟು ಕ್ಲಿಯರ್ ಪ್ಲಾಸ್ಟಿಕ್ ರೂಲರ್. ಸ್ಕೇಲು ಸಹ ಮೆಷರಿಂಗ್ ಟೂಲಾಗಿ ಯೂಸ್ ಮಾಡ್ತಾರೆ. ಆದರೆ ನೀವು ಸಿಲೆಬಸಲ್ಲಿ ಸ್ಟಡಿ ಮಾಡೋಕ್ಕಿರೋದು ಮೆಷರಿಂಗ್ ಟೂಲಾಗಿ ಎಲ್ ಸ್ಕ್ವೇರ್ ಇದೆ, ಟೇಪ್ ಇದೆ. ಇಷ್ಟೊಂದು ಟೂಲ್ಸು ನಿಮಗೆ ಯೂಸ್ ಮಾಡೋ ಅಂಥದ್ದು. ಪರ್ಟಿಕ್ಯುಲರ್ ಟೂಲು ಪರ್ಟಿಕ್ಯುಲರ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟು ಎಕ್ಸಾಂಪಲ್ಸ್ ಆಫ್ ಟೂಲ್ಸ್ ಫಾರ್ ಮಾರ್ಕಿಂಗ್. ಈಗ ಬಟ್ಟೆ ಮೇಲೆ ಇದನ್ನು ಹಾಕ್ತೀರಾ, ಯಾವುದ್ರ ಮುಖಾಂತರ ನೀವು ಮಾರ್ಕ್ ಮಾಡ್ತೀರಾ? ಒಂದು ಇದನ್ನು ಮಾರ್ಕಿಂಗ್ ಚಾಕ್ ಅಂತ ಹೇಳ್ತಾರೆ, ಲೈಕ್ ಎ ಚಾಕ್ ಪೀಸ್. ಇದು ಡಿಫ್ರೆಂಟ್ ಕಲರ್ಸ್ ಚಾಕ್ ಇರುತ್ತೆ. ಇದನ್ನು ಲೈಟ್ ಕಲರ್ಸ್ಗೆ, ಈಗ ಫಾರ್ ಎಕ್ಸಾಂಪಲ್ ವೈಟ್ ಕಲರ್ ಫ್ಯಾಬ್ರಿಕ್ನ ನೀವು ಕಟ್ ಮಾಡ್ತಾ ಇದ್ದೀರಾ ಅಂದರೆ ಲೈಟ್ ಕಲರ್ ಮಾರ್ಕಿಂಗ್. ಈಗ ರೆಡ್ ಕಲರ್ ಫ್ಯಾಬ್ರಿಕ್ನ ಕಟ್ ಮಾಡ್ತಾ ಇದ್ದೀರಾ ಅಂದರೆ ಈಗ ವೈಟು ಯೆಲ್ಲೋ ಈ ಥರ ಯೂಸ್ ಮಾಡ್ತೀರಾ. ಇದು ಬೇರೆ ಬೇರೆ ಕಲರ್ ಮತ್ತು ಬೇರೆ ಬೇರೆ ಶೇಪಲ್ಲಿ ಸಿಗುತ್ತೆ. ನೆಕ್ಸ್ಟು ಡ್ರೆಸ್ ಮೇಕರ್ಸ್ ಕಾರ್ಬನ್. ಇದು ಯೂಶ್ವಲಿ ನಾವು ಎಂಬ್ರಾಯ್ಡ್ರಿ ಮಾಡೋ ಅಂತಹ ಟೈಮಲ್ಲಿ ಯೂಸ್ ಆಗುತ್ತೆ, ಎಂಬ್ರಾಯ್ಡ್ರಿ ಪೇಂಟಿಂಗ್ ಮಾಡುವಾಗ ಯೂಸ್ ಮಾಡುತ್ತೆ. ಕಾರ್ಬನ್ ಪೇಪರ್ ಇದು ಸಹ ಬೇರೆ ಬೇರೆ ಕಲರ್ಸಲ್ಲಿ ಸಿಗುತ್ತೆ. ನೆಕ್ಸ್ಟು
ಡ್ರೆಸ್ ಮೇಕರ್ ಪೆನ್ಸಿಲ್ ಅಂದರೆ ನಮಗೆ ಕೆಲವೊಂದು ಸರಿ ಫೈನ್ ಲೈನ್ಸ್ ಮೀನ್ ತಿನ್ ಲೈನ್ಸ್ ನೆಸಸರಿ ಇರುತ್ತೆ. ಅಂಥ ಕಡೆ ಈ ಡ್ರೆಸ್ ಮೇಕರ್ ಪೆನ್ಸಿಲ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ನಾವು ಬೇರೆ ಬೇರೆ ಕಲರ್ಸ್ನ ಯೂಸ್ ಮಾಡ್ಕೊಬೋದು, ಬೇರೆ ಬೇರೆ ಕಲರ್ಸ್. ಇದರಲ್ಲಾದರೆ ಥಿಕ್ ಲೈನ್ಸ್ ಬರುತ್ತೆ ನಾವು ಡ್ರಾಫ್ಟ್ ಹಾಕುವಾಗ. ಇದರಲ್ಲಿ ಫೈನ್ ಲೈನ್ಸ್, ತಿನ್ ಲೈನ್ಸ್ನ ನಾವು ಯೂಸ್ ಮಾಡೋದ್ರಿಂದ ಕೆಲವೊಂದು ಕಡೆ ಈಗ ಕಲರ್ ಶೇಡ್ಸ್ ಎಲ್ಲ ಕೊಡಬೇಕಾದ್ರೆ ತಿನ್ ಲೈನ್ಸ್ ಹಾಕ್ಕೊಂಡೇ ನಾವು ಮಾಡಬೇಕಾಗುತ್ತೆ, ಇಲ್ಲದ್ರೆ ಫಿನಿಶಿಂಗ್ ನೀಟಾಗಿ ಬರಲ್ಲ. ಇದು ಟ್ರೇಸಿಂಗ್ ವೀಲ್, ಇದು ಸಹ ಮಾರ್ಕಿಂಗ್ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು. ಇದ್ರದ್ದು ಮಾರ್ಕ್ ಎಲ್ಲ ಕಡೆ ಬರುತ್ತೆ. ಮಾರ್ಕಿಂಗ್ ಟೂಲ್ಸ್, ಫ್ಯಾಬ್ರಿಕ್ ಮಾರ್ಕರ್ ಪೆನ್, ಮಾರ್ಕಿಂಗ್ ಪೆನ್, ಟ್ರೇಸಿಂಗ್ ವೀಲ್, ಟೈಲರ್ಸ್ ಚಾಕ್, ಆರ್ಡಿನರಿ ಥ್ರೆಡ್ಡಿಂದನೂ ಸಹ ಮಾರ್ಕಿಂಗ್ ಹೇಗೆ ಯೂಸ್ ಮಾಡ್ತಾರಪ್ಪ ಅಂದರೆ, ಈಗ ವೆಲ್ವೆಟ್ ಎಲ್ಲ ಫ್ಯಾಬ್ರಿಕ್ಕಿಗೆ ನಾವು ಏನು ಮಾಡ್ಬೋದು ಅಂದರೆ ಮಾರ್ಕ್ ಮಾಡೋಕ್ಕಾಗಲ್ಲ ಫ್ಯಾಬ್ರಿಕ್ ಮೇಲೆ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಥ್ರೆಡ್ ಒಂದು ಬಾಸ್ಟಿಂಗ್ ಥರಕ್ಕೆ ಹಾಕ್ಕೊಂಡು ಆ ಲೈನ್ ಮೇಲೆ ನಾವು ಮಾರ್ಕ್ ಮಾಡೋದಕ್ಕೆ ಅಥವಾ ಅಲ್ಲಿ ಸ್ಟಿಚ್ ಮಾಡೋಕ್ಕೆ ಯೂಸ್ ಆದಮೇಲೆ ಆ ಥ್ರೆಡ್ನ ರಿಮೂವ್ ಮಾಡೋವಂಥದ್ದು ಬಾಸ್ಟಿಂಗ್ ಹಾಕ್ಕೊಂಡು. ನೆಕ್ಸ್ಟು ಕಟ್ಟಿಂಗ್ ಟೂಲ್ಸ್ ಯಾವುದಪ್ಪ ಅಂದರೆ ಡ್ರಾಫ್ಟ್ ಹಾಕ್ತೀರಾ, ಫಸ್ಟು ಮೆಜರ್ ಮಾಡ್ತೀರಾ, ಅದ್ರ ಪ್ರಕಾರ ಡ್ರಾಫ್ಟ್ ಹಾಕ್ತೀರಾ. ಆಫ್ಟರ್ ದಟ್ ವಿ ಯೂಸ್ ದ ಕಟ್ಟಿಂಗ್ ಟೂಲ್ಸ್. ಇನ್ ದಿಸ್ ಕಟ್ಟಿಂಗ್ ಟೂಲ್, ಕಟ್ಟಿಂಗ್ ಟೇಬಲ್ ಈಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ದ ಕಟ್ಟಿಂಗ್ ಟೇಬಲ್ ವಿ ಕಾಂಟ್ ಸ್ಪ್ರೆಡ್ ದ ಫ್ಯಾಬ್ರಿಕ್ ಇನ್ ಎ ಫ್ಲ್ಯಾಟ್ ಸರ್ಫೇಸ್. ಫ್ಯಾಬ್ರಿಕ್ ನಮಗೆ ಗಾರ್ಮೆಂಟ್ ಫಿನಿಶಿಂಗ್ ಚೆನ್ನಾಗಿರ್ಬೇಕಂದ್ರೆ ಗಾರ್ಮೆಂಟ್ನ ನಾವು ಏನು ಮಾಡಬೇಕಂದ್ರೆ ಕಟ್ಟಿಂಗ್ ಟೇಬಲ್ ಮೇಲೆ ಫ್ಯಾಬ್ರಿಕ್ನ ಕಟ್ಟಿಂಗ್ ಟೇಬಲ್ ಮೇಲೆ ಸ್ಪ್ರೆಡ್ ಮಾಡಬೇಕು. ಆ ಸ್ಪ್ರೆಡ್ ಮಾಡಾದ್ಮೇಲೆ ಡ್ರಾಫ್ಟ್ ಹಾಕ್ತಿರಲ್ಲ, ಕಟ್ಟಿಂಗ್ ಟೇಬಲ್ ಮೇಲೆ ಡ್ರಾಫ್ಟ್ ಹಾಕಿರ್ತೀರಲ್ಲ, ಅದನ್ನು ತೊಗೊಂಡು ಕಟ್ಟಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಏನು ಮಾಡ್ತೀರಾ ಅಂದರೆ ಸಿಸರ್ಸಿಂದ ಕಟ್ ಮಾಡ್ತೀರಾ. ಸಿಸರ್ಸ್ ಬೇಕಾಗುತ್ತೆ, ಪಿಂಕಿಂಗ್ ಶಿಯರ್ಸ್. ಈಗ ಒಂದು ಗಾರ್ಮೆಂಟ್ನ ನೀವು ಎಡ್ಜ್ ಫಿನಿಶ್ ಅದು ನೀವು ಕಟ್ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಕಡೆ ರಾ ಎಡ್ಜಸ್ಸು ಹಾಗೆ ಲೈನ್ ಬರ್ತಾ ಇರುತ್ತೆ ಆಚೆ, ಥ್ರೆಡ್ದು ಫ್ರೇಯಿಂಗ್ ಎಡ್ಜಸ್ಸು ಆಚೆ ಬರ್ತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇದು ಜಿಗ್ಜಾಗ್ ಟೈಪಲ್ಲಿ ಫಿನಿಶಿಂಗ್ ಎಂಡ್ನ ಕೊಡೋ ಅಂಥದ್ದು ಪಿಂಕಿಂಗ್ ಶಿಯರ್ಸ್. ನೆಕ್ಸ್ಟು ಸ್ಟಿಲೇಟೋ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದನ್ನು ಹೋಲ್ ಮಾಡೋಕ್ಕೆ, ಕಟ್ ಮಾಡೋಕ್ಕೆ ಯೂಸ್ ಮಾಡೋವಂಥದ್ದು. ಹೇಳಿದ್ನಲ್ಲ, ಬಟನ್ ಹೋಲ್ ಅಥವಾ ಹೋಲ್ ಪರ್ಪಸ್. ನೆಕ್ಸ್ಟು ಟ್ರೇಸಿಂಗ್ ವೀಲು ಸಹ ಕಟಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡುವಂಥದ್ದು. ಬಡ್ಕಿನ್ನ ಹೇಗೆ ಯೂಸ್ ಮಾಡ್ತಾರೆ, ಇದು ಸಹ ಹೋಲ್ನ ಈಗ ನೀವು ಒಂದು ಗಾರ್ಮೆಂಟಿಗೆ ಥ್ರೆಡಿಂಗ್ ಮಾಡಬೇಕಾಗುತ್ತೆ. ಥ್ರೆಡಿಂಗ್ ಮಾಡಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪ್ಯಾಂಟ್ ಎಲಾಸ್ಟಿಕ್ನ ಅದರೊಳಗೆ ಹಾಕಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಬಡ್ಕಿನ್ನ ಯೂಸ್ ಮಾಡ್ತಾರೆ. ಕಟಿಂಗ್ಸ್ ಇದು ಶಿಯರ್ಸಿಗೂ ಸಿಸರ್ಸಿಗೂ ಏನು ಡಿಫ್ರೆನ್ಸ್ ಅಂದರೆ ಸೈಜಲ್ಲಿ ಇದು ಲಾರ್ಜ್ ಇರುತ್ತೆ, ಇದು ಸ್ಮಾಲ್ ಇರುತ್ತೆ. ಸಿವಿಂಗ್ ಸಿಸರ್ಸ್, ಪಿಂಕಿಂಗ್ ಸ್ಕ್ಯಾಲಪಿಂಗ್ ನೋಡಿ, ಈ ಥರ ಎಡ್ಜಸ್ ಬರಬೇಕಂದ್ರೆ ಇದನ್ನು ಪಿಂಕಿಂಗ್ ಸಿಸರ್ಸಿಂದ ಕಟ್ ಮಾಡ್ತಾರೆ. ನೆಕ್ಸ್ಟು ಎಂಬ್ರಾಯ್ಡ್ರಿಲಿ ಸಿಸರ್ಸ್ ಏಕೆ ಯೂಸ್ ಮಾಡ್ತಾರೆ ಅಂದರೆ ನೀವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಥ್ರೆಡ್ನ ಕಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ನೆಕ್ಸ್ಟು ಸೀಮ್ ರಿಪ್ಪರ್, ಆಲ್ರೆಡಿ ಒಂದು ಸ್ಟಿಚ್ ಹಾಕಿದ್ದೀರಾ, ನಿಮ್ಗೆ ಆ ಸ್ಟಿಚ್ ನೆಸೆಸಿಟಿ ಇಲ್ಲ, ಅಂಥ ಟೈಮಲ್ಲಿ ಸ್ಟಿಚ್ನ ರಿಮೂವ್ ಮಾಡೋಕ್ಕೆ ಸೀಮ್ ರಿಪ್ಪರ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಥ್ರೆಡ್ ಕ್ಲಿಪ್ಪರ್, ಇದು ಸಹ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡೋವಂಥದ್ದು ರೋಟರಿ ಕಟರ್. ಇದು ಥ್ರೆಡ್ ಕ್ಲಿಪ್ಪರ್, ಅನ್ನೆಸೆಸರಿ ಥ್ರೆಡ್ಸ್ನ ಕಟ್ ಮಾಡೋವಂಥದ್ದು ರೋಟರಿ ಕಟರ್ ಲೈನ್ಸಲ್ಲಿ. ಇದು ಸಹ ಕಟಿಂಗ್ ಟೂಲ್ಸ್. ದೀಸ್ ಆರ್ ಆಲ್ ಕಟಿಂಗ್ ಟೂಲ್ಸ್. ಸೀಮ್ ರಿಪ್ಪರ್ಸ್. ನೆಕ್ಸ್ಟು ಸ್ವಿವಿಂಗ್ ಟೂಲ್ಸಲ್ಲಿ ಹೇಳಿದೆ, ಹ್ಯಾಂಡ್ ನೀಡಲ್ಸ್ ಬೇಕು, ಮೆಷಿನ್ ನೀಡಲ್ಸ್ ಬೇಕು, ಸ್ವಿವಿಂಗ್ ಥ್ರೆಡ್ ಬೇಕು, ಥಿಂಬಲ್ಸ್ ಬೇಕು, ಪಿನ್ ಕುಷನ್ ಬೇಕು. ಪಿನ್ ಕುಷನ್ ಏನಪ್ಪ ಅಂದರೆ ನೀವು ಗಾರ್ಮೆಂಟ್ನ ಪ್ರಿಪೇರ್ ಮಾಡಬೇಕಾದ್ರೆ ಎಲ್ಲ ಗಾರ್ಮೆಂಟು ಈಸಿಯಾಗಿ ಕಟ್ ಮಾಡೋಕ್ಕಾಗಲ್ಲ, ಡ್ರಾಫ್ಟ್ ಹಾಕೋಕ್ಕಾಗಲ್ಲ. ಯಾಕೆ ಅಂದರೆ ಕೆಲವೊಂದು ಗಾರ್ಮೆಂಟು ಸ್ಲಿಪ್ಪರಿ ಇರುತ್ತೆ, ಕೆಲವೊಂದು ಗಾರ್ಮೆಂಟು ನೀವು ಹೇಗೆ ಈಗ ಕಾಟನ್ ಗಾರ್ಮೆಂಟ್ ಇರುತ್ತೆ, ಕೆಲವೊಂದು ಸಿಂಥೆಟಿಕ್ ಇರುತ್ತೆ. ಅಂಥ ಟೈಮಲ್ಲಿ ಈ ನಾವು ಪಿನ್ನ ಯೂಸ್ ಮಾಡ್ತೀವಿ. ಪಿನ್ನ ಯೂಸ್ ಮಾಡುವಾಗ ಪಿನ್ನ ಒಂದು ಕಡೆ ನಾವು ಸೇಫ್ ಮಾಡೋಕ್ಕೋಸ್ಕರ ಈ ಪಿನ್ ಕುಷನ್ ಯೂಸ್ ಮಾಡೋ ಟೈಮಲ್ಲಿ ಆ ಕುಷನ್ ಒಳಗೆ ನಾವು ಅದನ್ನು ಸೇರಿಸ್ಕೊಂಡಿರ್ತೀವಿ. ಥಿಂಬಲ್ ಅಂದರೆ ನೀವು ಎಂಬ್ರಾಯ್ಡ್ರಿ ಅಥವಾ ಸ್ಟಿಚಿಂಗ್ ಏನಾದರೂ ಮಾಡಬೇಕಾದ್ರೆ ನಿಮ್ಮದು ಮಿಡಲ್ ಫಿಂಗರು ಸೇವ್ ಮಾಡೋಕ್ಕೋಸ್ಕರ, ಅಂದರೆ ಪದೇ
ಪ್ರಿಕಿಂಗ್ ಆಗಬಾರ್ದು, ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಈ ತಿಂಬನ್ನು ಯೂಸ್ ಮಾಡ್ತಾರೆ. ಸಿವಿಂಗ್ ಟೂಲ್ಸ್, ನೀಡಲ್ ಥ್ರೆಡರ್, ಅದಲ್ಲದೆ ಸಿವಿಂಗ್ ಟೂಲ್ಸ್ ಯಾವುದಂದರೆ ನೀಡಲ್ ಥ್ರೆಡರ್. ನೀಡಲ್ಸಿಗೆ ಥ್ರೆಡಿಂಗ್ ಮಾಡಬೇಕಂದ್ರೆ ಸಿವಿಂಗ್ ಮಿಷಿನಿಗಾದ್ರೆ ಆಯಿತು, ಹ್ಯಾಂಡ್ ನೀಡಲಿಗಾದ್ರಾಯಿತು, ಥ್ರೆಡಿಂಗ್ ಮಾಡೋಕ್ಕೋಸ್ಕರ ಯೂಸ್ ಮಾಡುವಂತಹ ಟೂಲು ನೀಡಲ್ ಥ್ರೆಡರ್. ಎನ್ ಅಸೈನ್ಮೆಂಟ್ ಆಫ್ ದ ನೀಡಲ್ಸ್, ಬೇರೆ ಬೇರೆ ಸೈಜಿನ ನೀಡಲ್ಸ್ನು ಬಾಕ್ಸ್ ಒಳಗೆ ಬರುತ್ತೆ. ಇದೇ ರಿಸ್ಟ್ ಪಿನ್ ಕುಷನ್, ನೀವು ಯೂಸ್ ಮಾಡ್ದಲೇ ಇರೋ ಟೈಮಲ್ಲಿ ಪಿನ್ಸ್ನ ಇದ್ರೊಳಗೆ ಹಾಕೊತೀರ. ಅಲ್ಲೇ ತಿಂಬಲ್ಸ್, ರಿಂಗ್ ಥರ ಮಿಡಲ್ ಫಿಂಗರಿಗೆ ಹಾಕುವಂಥದ್ದು. ಸಿವಿಂಗ್ ಟೂಲ್ಸ್, ದೀಸ್ ಆರ್ ಆಲ್ ಸಿವಿಂಗ್ ಟೂಲ್ಸ್. ಫಿನಿಶಿಂಗ್ ಟೂಲ್ಸ್, ಫಿನಿಶಿಂಗ್ ಟೂಲ್ಸ್ ಅಂದರೆ ಹೇಳಿದೆ, ನಾವು ಗಾರ್ಮೆಂಟ್ ರೆಡಿ ಮಾಡಿದ್ದೀವಿ, ಅದರಲ್ಲಿ ಅನ್ನೆಸೆಸರಿ ಥ್ರೆಡ್ಸ್ನ ಕಟ್ ಮಾಡೋಕ್ಕೆ ಟ್ರಿಮ್ಮರ್ಸು ಮತ್ತು ಬೇಡದೇ ಇರೋ ಸ್ಟಿಚಸ್ನ ರಿಮೂವ್ ಮಾಡೋಕ್ಕೆ ಸೀಮ್ ರಿಪ್ಪರ್ ಇದೆ. ಇದು ಸೀಮ್ ರಿಪ್ಪರ್, ಇದು ಟ್ರಿಮ್ಮರ್ಸ್. ನೆಕ್ಸ್ಟು ಫಿನಿಶಿಂಗ್ ಟೂಲ್ಸ್. ಫಿನಿಶಿಂಗ್ ಟೂಲ್ಸಲ್ಲಿ ಯಾವ್ಯಾವ್ದು ಯೂಸ್ ಮಾಡ್ತೀರಾ ಅಂತಂದರೆ ಥ್ರೆಡ್ ಕ್ಲಿಪ್ಪರ್ಸು, ಎಂಬ್ರಾಯ್ಡ್ರಿ ಸೀಸರ್ಸು, ಸೀಮ್ ರಿಪ್ಪರು, ಶಿಯರ್ಸ್ ಕಟಿಂಗ್ ಪರ್ಪಸ್ಗೆ. ಪ್ರೆಸ್ಸಿಂಗ್ ಟೂಲ್ಸ್, ಪ್ರೆಸ್ಸಿಂಗ್ ಟೂಲ್ಸಲ್ಲಿ ಐರನಿಂಗ್ ಟೇಬಲ್ ಬೇಕೇ ಬೇಕು. ಎಲ್ಲ ಟೇಬಲಲ್ಲೂ ಐರನ್ ಮಾಡೋಕ್ಕಾಗಲ್ಲ. ಐರನಿಂಗ್ ಟೇಬಲ್ ಯಾವ ಥರ ಇರುತ್ತೆ? ಪ್ಯಾಡೆಡ್ ವಿತ್ ಅ ಫ್ಯಾಬ್ರಿಕ್. ಐರನ್ ಬಾಕ್ಸ್, ಸ್ಲೀವ್ ಬೋರ್ಡ್, ನೀಡಲ್ ಬೋರ್ಡ್, ದೀಸ್ ಆರ್ ಆಲ್ ಪ್ರೆಸ್ಸಿಂಗ್ ಟೂಲ್ಸ್. ಐರನ್ ಬಾಕ್ಸ್, ಐರನ್ ಬೋರ್ಡ್, ಪ್ರೆಸ್ ಕ್ಲಾತ್, ಟೈಲರ್ಸ್ ಹ್ಯಾಮ್, ಸ್ಲೀವ್ ಬೋರ್ಡ್, ಸೀಮ್ ರೋಲ್, ಪಾಯಿಂಟ್ ಪ್ರೆಸ್ಸರ್. ಕೆಲವೊಂದು ಕಡೆ ಪರ್ಟಿಕ್ಯುಲರ್ ಕಾಲರ್, ಇಂಥ ಕಡೆ ಎಲ್ಲ ಪಾಕೆಟ್ ಎಡ್ಜಸ್, ಇದಕ್ಕೆಲ್ಲ ಪಾಯಿಂಟ್ ಪ್ರೆಸ್ಸರ್. ಅದು ಪಾಯಿಂಟ್ ಬರಬೇಕಲ್ವ ಎಡ್ಜಸ್ಸು, ಅದಕ್ಕೋಸ್ಕರ. ನೆಕ್ಸ್ಟು ಈಗ ತಿಳ್ಕೊಂಡ್ರಲ್ವ ಯಾವ್ಯಾವ ಟೂಲ್ಸ್ ಯಾವ್ಯಾವ್ದು ಕಡೆ ಬರುತ್ತೆ ಅಂತ. ಡ್ರಾಫ್ಟಿಂಗ್ ಟೂಲ್ಸ್ ಅಂದರೆ ಡ್ರಾಫ್ಟಿಂಗ್ ಟೂಲ್ಸ್ ಆರ್ ಡ್ರಾಫ್ಟಿಂಗ್ ಟೇಬಲ್, ಎಲ್ ಸ್ಕ್ವೇರ್, ಮಾರ್ಕಿಂಗ್ ಚಾಕ್, ಆಲ್ ಆಫ್ ದ ಎಬೋ. These are all drafting tools. So answer is all of the above. Measuring tape is a dash tool. Measuring tape cutting tool, drafting tool, measuring tool ಅಥವಾ pressing tool. It is a measuring tool. Budkin. Budkin is a dash tool. Budkin ಯಾವ ಟೂಲು? It is a cutting tool. ಹೋಲ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಟೂಲ್. ಫಿನಿಶಿಂಗ್ ಟೂಲ್ ಈಸ್ ಎ ಡ್ರಾಫ್ಟಿಂಗ್ ಟೇಬಲ್ ಫಿನಿಶಿಂಗಿಗೆ ಯೂಸ್ ಮಾಡುವಂಥದ್ದು, ಕಟಿಂಗ್ ಟೇಬಲ್, ಮೆಜರಿಂಗ್ ಟೇಪ, ಟ್ರಿಮ್ಮರ್ಸ್. ಹೇಳಿದೆ, ಟ್ರಿಮ್ಮರ್ಸ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಗಾರ್ಮೆಂಟ್ ಫಿನಿಶ್ ಆಗಿದೆ, ಆ ಫಿನಿಶ್ ಆಗಿರೋ ಗಾರ್ಮೆಂಟ್ನ ಅನ್ನೆಸೆಸರಿ ಥ್ರೆಡ್ಸ್ನ ಕಟ್ ಮಾಡೋಕ್ಕೆ ಟ್ರಿಮ್ಮರ್ಸ್ನ ಯೂಸ್ ಮಾಡ್ತಾರೆ. ಸ್ಲೀವ್ ಬೋರ್ಡ್ ಈಸ್ ಎ ಡ್ಯಾಶ್ ಟೂಲ್. ಸ್ಲೀವ್ ಬೋರ್ಡ್ ಯಾವುದು? ಡ್ರಾಫ್ಟಿಂಗ್ ಟೇಬಲ್, ಕಟಿಂಗ್ ಟೇಬಲ್ ಅಥವಾ ಮೆಷರಿಂಗ್ ಟೂಲ ಅಥವಾ ಪ್ರೆಸ್ಸಿಂಗ್ ಟೂಲ. ಇಟ್ ಈಸ್ ಎ ಪ್ರೆಸ್ಸಿಂಗ್ ಟೂಲ್. Hand needles are sewing tool, drafting tool, cutting tool, measuring tape. Hand needlesನ ಏನಕ್ಕೆ ಯೂಸ್ ಮಾಡ್ತಾರೆ? sewing purpose. ಮತ್ತು ಈ ಯೂನಿಟಿಂದ ಏನು ಕ್ವೆಶನ್ ಕೇಳ್ಬೋದು ಅಂದರೆ ಕ್ಲಾಸಿಫೈ ದ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ ಯೂಸ್ಡ್ ಇನ್ ಎ ಡ್ರೆಸ್ ಮೇಕಿಂಗ್ ಅಕಾರ್ಡಿಂಗ್ ಟು ದೇರ್ ಫಂಕ್ಷನ್ಸ್. ಟೂಲ್ಸ್ನ ಕ್ಲಾಸಿಫೈ ಮಾಡಿ. ಹೇಗೆ ಕ್ಲಾಸಿಫೈ ಮಾಡಬೇಕಂದ್ರೆ ಮೆಜರಿಂಗ್ ಟೂಲ್, ಕಟ್ಟಿಂಗ್ ಟೂಲ್, ಡ್ರಾಫ್ಟಿಂಗ್ ಟೂಲ್, ಫಿನಿಶಿಂಗ್ ಟೂಲ್, ಪ್ರೆಸ್ಸಿಂಗ್ ಟೂಲ್ಸ್. ಅದ್ರದ್ದು ಫಂಕ್ಷನ್ಸ್. ಲಿಸ್ಟ್ ದ ಕಟಿಂಗ್ ಟೂಲ್ಸ್, ಲಿಸ್ಟ್ ಡ್ರಾಫ್ಟಿಂಗ್ ಟೂಲ್ಸ್, ಲಿಸ್ಟ್ ಸೀವಿಂಗ್ ಟೂಲ್ಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಈ ಏನು ಇದೆ ಅಲ್ವಾ, ಇದು ಇಂಟ್ರೊಡಕ್ಷನ್ ಅಬೌಟ್ ದ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್. ಇಂಡಿವಿಜುವಲ್ ಆಗಿ ನೆಕ್ಸ್ಟು ಮೆಷರಿಂಗ್ ಟೂಲ್ಸ್ ಬಗ್ಗೆ ತಿಳ್ಕೊತೀರಾ, ನೆಕ್ಸ್ಟ್ ಕಟಿಂಗ್ ಟೂಲ್ಸ್ ಬಗ್ಗೆ ತಿಳ್ಕೊತೀರಾ, ಡ್ರಾಫ್ಟಿಂಗ್ ಟೂಲ್ಸ್ ಬಗ್ಗೆ ತಿಳ್ಕೊತೀರಾ. ಓಕೆ, ಥ್ಯಾಂಕ್ ಯು.